ಇದು ಕಫಪ್ರಧಾನವಾಗಿರ್ತಕ್ಕಂಥ ಕಾಲ ಆಗಿರೋದ್ರಿಂದ ಕಾಳುಮೆಣಸಿನ ಪುಡಿಯಾಗಿರ್ಬೋದು, ಶುಂಠಿಯನ್ನಾಗಿರ್ಬೋದು, ಬೆಳ್ಳುಳ್ಳಿಯನ್ನಾಗಿರ್ಬೋದು ನಿತ್ಯವೂ ಬಳಸಬೇಕು. ಈ ಪ್ರಮಾಣಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಜನರಿಗೆ ಅಡುಗೆ ಮಾಡಂಗಿದ್ರೆ ಪರಿಪೂರ್ಣವಾಗಿ ಮಳೆಗಾಲ ಮುಗಿಯೋವರೆಗೂ ನಿಮ್ಮ ಆಹಾರದಲ್ಲಿ ಸಾಂಬಾರು, ಪಲ್ಯ ಇದರೆಲ್ಲದರಲ್ಲೂ ಕೂಡ ಈ ಮಳೆಗಾಲದ ಒಂದು ಸೀಸನ್ ಮುಗಿಯೋವರೆಗೂ ಬಳಸಿ ನೇರವಾಗಿ ಕೊರಿಯರ್ ತರಿಸ್ಕೊಂಡು ಬಳಸ್ಬೋದು. ಟೀ ಕಾಫಿಗಿಂತಲೂ ಕಡಿಮೆ ವೆಚ್ಚದಲ್ಲಿ ಸಿಗ್ತದೆ. ದಿ ಬೆಸ್ಟ್ ಹೆಲ್ದಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಮಳೆಗಾಲ ಪ್ರಾರಂಭವಾಯಿತು, ವರ್ಷ ಋತು. ಈ ದಿನಮಾನಗಳಲ್ಲಿ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತೇನೆ. ಮುಖ್ಯವಾಗಿ ಇದು ಕಫಪ್ರಧಾನವಾಗಿರ್ತಕ್ಕಂಥ ಕಾಲ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನಮ್ಮ ಆಹಾರದಲ್ಲಿ ಕಾಳುಮೆಣಸಿನ ಪುಡಿಯಾಗಿರ್ಬೋದು, ಶುಂಠಿಯನ್ನಾಗಿರ್ಬೋದು, ಬೆಳ್ಳುಳ್ಳಿಯನ್ನಾಗಿರ್ಬೋದು ನಾವು ನಿತ್ಯವೂ ಬಳಸಬೇಕು. ಅದನ್ನು ಬಳಸಬೇಕು ಅಂತೇಳಿ ಪ್ರಮಾಣ ಮೀರಿ ಬಳಸಬಾರ್ದು. ಒಂದು 2-3 ಜನರಿಗೆ ಅಡುಗೆ ಮಾಡಂಗಿದ್ರೆ 4ರಿಂದ 6 ಚಿಟಿಕೆ ಕಾಳುಮೆಣಸಿನ ಪುಡಿ, 1 ಚಮಚ ಬೆಳ್ಳುಳ್ಳಿಯ ಪೇಸ್ಟು, 1 ಚಮಚ ಹಸಿ ಶುಂಠಿ ಪೇಸ್ಟು ಸಾಕಾಗುತ್ತೆ. ಈ ಪ್ರಮಾಣಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಜನರಿಗೆ ಅಡುಗೆ ಮಾಡಂಗಿದ್ರೆ ಅದರ ಪ್ರಮಾಣವನ್ನು ಹೆಚ್ಚು ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತು ಶುಂಠಿ ಪೇಸ್ಟ್, ಹಸಿ ಶುಂಠಿ ಪೇಸ್ಟು ಇದು ಪರಿಪೂರ್ಣವಾಗಿ ಮಳೆಗಾಲ ಮುಗಿಯೋವರೆಗೂ ನಿಮ್ಮ ಆಹಾರದಲ್ಲಿ ನೀವು ಒಗ್ಗರಣೆಗಾದರೂ ಬಳಸ್ಬೋದು, ಸಾಂಬಾರು, ಪಲ್ಯ ಇದರೆಲ್ಲದರಲ್ಲೂ ಕೂಡ ಈ ಒಂದು 3 ವಸ್ತುಗಳನ್ನು ಈ ಮಳೆಗಾಲದ ಒಂದು ಸೀಸನ್ ಮುಗಿಯೋವರೆಗೂ ಬಳಸಿ ನಿಮ್ಗೆ ಯಾವತ್ತೂ ಮಳೆಗಾಲದಲ್ಲಿ ಕೆಮ್ಮು, ನೆಗಡಿ, ಕಫ, ಅಲರ್ಜಿ ಇಂಥವೆಲ್ಲ ಸಮಸ್ಯೆಗಳು ಬಾಧಿಸೋದಿಲ್ಲ. ಅಕಸ್ಮಾತ್ ಬಂದರೂ ಸಹ ಅವು ಯಾವುದೇ ಔಷಧಿ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಬೇಗ ಗುಣ ಆಗ್ತವೆ. ಅದಕ್ಕೆ ಕೆಮ್ಮು, ಕಫ, ನೆಗಡಿ, ಅಲರ್ಜಿ ಇರ್ತಕ್ಕಂಥವ್ರು ಏನು ಮಾಡ್ಬೋದು, ತುಳಸಿ ಕಷಾಯವನ್ನು ಕುಡಿಬೋದು, ಹಸಿ ಶುಂಠಿ ಕಷಾಯವನ್ನು ಕುಡಿಬೋದು. ಆಮೇಲೆ ಈ ಅಜ್ವಾನ ಮತ್ತು ಜೀರಿಗೆಯನ್ನು ಮಿಶ್ರಣ ಮಾಡಿ ಅದರ ಕಷಾಯವನ್ನು ಕುಡಿಬೋದು. ಆಮೇಲೆ ಬಿಲ್ಪತ್ರೆ ಕಷಾಯವನ್ನು ಕುಡಿಬೋದು. ಅಥವಾ ಈ ಆಡು ಸೋಗೆ ಅಂತ ಕರೀತಾರೆ, ಅದರ ಒಂದು ಎಲೆಗಳನ್ನು ಒಂದು 4-5 ಹಾಕಿ ಅದರ ಕಷಾಯವನ್ನು ಕುಡಿಬೋದು. ಹೀಗೆ ಕಷಾಯಗಳನ್ನು ಕುಡಿಯೋದು ಈ ಮಳೆಗಾಲದ ಋತುಚರ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ನಮ್ಮ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಮಳೆಗಾಲ ಬಂತು ಅಂದರೆ ಸಾಕು, ನಾ ಹೇಳಿದ್ನಲ್ಲ, ಶುಂಠಿ, ಕಾಳುಮೆಣಸು, ಬೆಳ್ಳುಳ್ಳಿ ಆಹಾರದಲ್ಲಿ ಬಳಸಿ ಕಷಾಯವನ್ನು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಶುಂಠಿ ಕಷಾಯ, ಜೀರಿಗೆ ಕಷಾಯ ಇವೆಲ್ಲ ಕಷಾಯಗಳನ್ನ ಬಳಸೋದನ್ನು ರೂಢಿಯಲ್ಲಿಟ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ ಈ ಶುಭೋದಯ ಕಷಾಯ ಅಂತ ಒಂದು ತಯಾರಿಸಿದೆ. ಅದರಲ್ಲಿ ಹಲವಾರು ಆಯುರ್ವೇದ ಔಷಧಿಗಳನ್ನು ಶಂಖಪುಷ್ಪಿ, ಅಶ್ವಗಂಧ, ಶಿಲಾಜೀತು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ದಾರೆ, ಜಟಾಮಾಸಿ, ಆಮೇಲೆ ಗೋಕ್ಷುರ ಇವೆಲ್ಲವನ್ನು ಕೂಡ ಹಲವಾರು ವನಮೂಲಿಕೆಯನ್ನು ಹಾಕಿ ಆ ಕಷಾಯದ ಚೂರ್ಣವನ್ನು ತಯಾರಿಸಿದೆ. ಅದನ್ನು ನೀವು ನೇರವಾಗಿ ಕೊರಿಯರ್ ತರಿಸ್ಕೊಂಡು ಬಳಸ್ಬೋದು. ಅತಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಸಿಗ್ತದೆ. ಟೀ ಕಾಫಿಗಿಂತಲೂ ಕಡಿಮೆ ವೆಚ್ಚದಲ್ಲಿ ಸಿಗ್ತದೆ. ದಿ ಬೆಸ್ಟ್ ಹೆಲ್ದಿ. ಟೀ ಕಾಫಿ ಕುಡಿದ್ರೆ ದೇಹ ಸುಡುತ್ತೆ, ಕಷಾಯ ಕುಡಿದ್ರೆ ದೇಹ ಬೆಚ್ಚಗಿರ್ತದೆ. ದೇಹ ಬೆಚ್ಚಗಿರಬೇಕು ಹೊರತು ಮಳೆಗಾಲದಲ್ಲಿ ದೇಹ ಸುಡಬಾರದು. ಭಾಳ ಜನ ತುಂಬ ಚಳಿ ಇದೆ, ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋದು, ಟೀ ಮಾಡ್ಕೊಂಡು ಕುಡಿಯೋದು ಎಲ್ಲ ಮಾಡ್ತಿರ್ತಾರೆ. ಅದರಲ್ಲಿರ್ತಕ್ಕಂಥ ಕೆಫಿನ್ನು, ನಿಕೋಟಿನ್ನು, ಟೆನಿನ್ ಅಂಶಗಳು ನಮ್ಮ ಆರೋಗ್ಯವನ್ನು ಸರ್ವನಾಶ ಮಾಡ್ತಕ್ಕಂಥ ಭಯಾನಕ ವಿಷಕಾರಿ ಅಂಶಗಳು. ಹಾಗಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಕಷಾಯಗಳ ಬಗ್ಗಿದೆ, ಎಲ್ಲದರಲ್ಲೂ ಆಹಾರ ಪದ್ಧತಿಯಲ್ಲಿ ಅದರ ಉಪಯೋಗಗಳನ್ನು ತಿಳಿಸಿದ್ದಾರೆ. ಆದರೆ ಚಹಾ ಕಾಫಿ ಬಗ್ಗೆ ಬರೆದಿರೋದನ್ನು ನಾನು ಇದುವರೆಗೂ ಓದಿಲ್ಲ. ಅಕಸ್ಮಾತ್ ಏನಾದರೂ ಉಲ್ಲೇಖ ಮಾಡಿದ್ರೆ ನಾನು ನಿಮ್ಗೆ ತಿಳಿಸ್ತೇನೆ. ಅಂದರೆ ಚಹಾ ಕಾಫಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ಮೇಲೆ ಕಷಾಯಗಳ ಸೇವನೆ ಮಳೆಗಾಲದಲ್ಲಿ ಬಹಳ ಒಳ್ಳೆಯದು. ಮತ್ತು ಸ್ವಲ್ಪ ಬಟ್ಟೆಯನ್ನು ಹಾಕೊಳ್ಳೋದ್ರಲ್ಲೂ ಕೂಡ ಖಾದಿ ಬಟ್ಟೆಯನ್ನು ಬಳಸಿ. ತುಂಬ ಚಳಿ, ತುಂಬ ಒಂದು ಕೋಲ್ಡ್ ಅಲರ್ಜಿ ಇರ್ತಕ್ಕಂಥವ್ರು ಒಂದು 3-4 ದಿವಸ ಕಿವಿಯನ್ನು ತುಂಬ ಚೆನ್ನಾಗಿ ಬೆಚ್ಚಗಿಟ್ಕೋಬೇಕು. ಮಳೆಗಾಲ ಮುಗಿಯೋವರೆಗೂ ತುಂಬ ಜಾಸ್ತಿ ಮಳೆ ಶುರುವಾಗ್ತದೆ ನೋಡಿ. ಅಂಥ ಒಂದು ಮಳೆ, ಮಿರುಗಿನ ಮಳೆ ಅವೆಲ್ಲ ಬರ್ತಾವಲ್ಲ, ತುಂಬ ಜಾಸ್ತಿ ನಿರಂತರವಾಗಿ ಮಳೆ ಇರ್ತದೆ. ಅಂಥ ಸಂದರ್ಭದಲ್ಲಿ ಸ್ವೆಟ್ರು ಮತ್ತು ಸಾಕ್ಸು ಮತ್ತು ಟೊಪ್ಪಿಗೆಯನ್ನು ಹಾಕ್ಕೊಳ್ತಕ್ಕಂಥದ್ದು ಕಂಪಲ್ಸರಿ. ನಾವು ಪ್ರಿವೆನ್ಷನನ್ನು ಸರಿಯಾಗಿ ಮಾಡಿಕೊಂಡ್ರೆ ಸಮಸ್ಯೆಗಳು ಯಾವುದೂ ಬರೋದಿಲ್ಲ. ಅದಕ್ಕೆ
ಮಳೆಗಾಲಕ್ಕೆ ಅನುಗುಣವಾಗಿ ನಮ್ಮ ವಸ್ತ್ರಗಳನ್ನೂ ಸಹ ನಾವು ಪರಿವರ್ತನೆ ಮಾಡ್ಕೊಳ್ಳೋದು. ಕೆಲವು ಜನ ಏನು ಮಾಡ್ತಾರೆ, ಮಳೆಗಾಲ ಇದ್ರೂ ಕೂಡ ಸ್ಟೈಲ್‌ಗೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಓಡಾಡ್ತಾ ಇರ್ತಾರೆ. ಅದು ನಮ್ಮ ಸ್ಕಿನ್ ಹೆಲ್ತನ್ನು, ಬ್ಯಾರಿಯರ್ ಇಮ್ಯುನಿಟಿಯನ್ನು ಹಾಳು ಮಾಡುತ್ತೆ. ಚರ್ಮವೂ ಕೂಡ ಇಮ್ಯುನಿಟಿಯ ಒಂದು ಪ್ರತಿರಕ್ಷಕ ಶಕ್ತಿಯಾಗಿ ಇದು ಕೆಲಸ ಮಾಡುತ್ತೆ. ಅದಕ್ಕಾಗಿ ಚರ್ಮದ ಆರೈಕೆ ಮಳೆಗಾಲದಲ್ಲಿ ಚೆನ್ನಾಗಿಟ್ಕೊಳ್ಳಿಕ್ಕೆ ಒಳ್ಳೆ ಕಾಟನ್ ಬಟ್ಟೆಗಳನ್ನು ಮತ್ತು ಸ್ವೆಟರ್ಗಳನ್ನು ಬಳಸೋದು ಅತ್ಯಂತ ಸೂಕ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಚಳಿಗಾಲದಲ್ಲಿ ಪಾಯಸ ಅಂದರೆ ಗೋಧಿ ಪಾಯಸ, ರವೆ ಪಾಯಸ, ಇವೆಲ್ಲವನ್ನು ಪಾಯಸವನ್ನು ನಾವು ಸೇವನೆ ಮಾಡ್ಬೋದು. ತುಪ್ಪ, ಬೆಲ್ಲ ಇವೆಲ್ಲ ಇಂತಹ ಉಷ್ಣವೀರ್ಯ ಗುಣಧರ್ಮ ಹೊಂದಿರತಕ್ಕಂಥ ಬೆಲ್ಲವನ್ನು ಸೇವನೆ ಮಾಡ್ಬೋದು. ಹಾಗೂ ಕಫದೋಷವನ್ನು, ವಾತ ಪಿತ್ತ ದೋಷವನ್ನು ಸಮತೋಲನವಿಡ್ತಕ್ಕಂಥ ತುಪ್ಪವನ್ನು ಸಹ ನಮ್ಮ ಆಹಾರದಲ್ಲಿ ಸೇವನೆ ಮಾಡ್ಬೋದು. ಮಳೆಗಾಲದಲ್ಲಿ ನಮ್ಮಲ್ಲಿ ಚೆನ್ನಾಗಿ ಜೀರ್ಣಶಕ್ತಿಯಲ್ಲಿ ಸ್ವಲ್ಪ ಬದಲಾವಣೆಗಳು ಬಂದಿರ್ತವೆ. ತುಂಬ ಮಳೆಯಲ್ಲಿ ತುಂಬ ಚಳಿ ಇರ್ತದೆ ನೋಡ್ರಿ. ಚಳಿ ಸಹಿತವಾದ ಮಳೆ ಇರ್ತದಲ್ಲ, ಅಂಥ ಸಂದರ್ಭದಲ್ಲಿ ನಮ್ಮ ಶರೀರದ ಥರ್ಮೋ ರೆಗ್ಯುಲೇಷನ್ನು ಸಹ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತದೆ. ಹಾಗೆ ನಮ್ಮ ಜೀರ್ಣಶಕ್ತಿನೂ ಕೂಡ ಚೆನ್ನಾಗಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಏನೇ ತಿನ್ನಬೇಕಂದ್ರೂ ಪಾಯಸ ಇಂಥವೆಲ್ಲ ಗುರು ಆಹಾರಗಳಂದರೆ ಜೀರ್ಣಿಸ್ಕೊಳ್ಳಿಕ್ಕೆ ಸ್ವಲ್ಪ ಗಟ್ಟಿಯಾದ ಪದಾರ್ಥಗಳನ್ನು, ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಆಹಾರಗಳನ್ನು ಅಂಥ ಸಂದರ್ಭದಲ್ಲಿ ನಾವು ಸೇವನೆ ಮಾಡೋದ್ರಿಂದ ಅದು ಜೀರ್ಣಶಕ್ತಿಯಲ್ಲಿ ಶಕ್ತಿ ಇರೋದರಿಂದ ಅದನ್ನು ಜೀರ್ಣಿಸ್ಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಚಾರವನ್ನು ಶೇರ್ ಮಾಡ್ಕೊಳ್ಳೋ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 5 ದಿನದ ಆರೋಗ್ಯ ಶಿಬಿರ ನಮ್ಮ ಆಶ್ರಮದಲ್ಲಿ ನಡೀತಾ ಇದೆ. ಆ ಶಿಬಿರಕ್ಕೆ ಭಾಗವಹಿಸಲಿಕ್ಕೆ ತಾವು 26 to 30 ಆ ಒಂದು ಶಿಬಿರ ನಡೀತದೆ. ಆ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯದ ವಿಚಾರಗಳನ್ನು, ಯೋಗ, ಪ್ರಾಣಾಯಾಮ, ಧ್ಯಾನ ಇವೆಲ್ಲವನ್ನು ತಾವು ತಿಳ್ಕೊಬೋದು ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ತಾ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.